ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವಿಡಿಯೋದೊಳಗೆ ಪೇತ್ರನ ಕುರಿತು ಹೈಲೈಟ್ ಆಗಿ ಅಷ್ಟೇ ಅಲ್ಲದೆ ಆತನ ಹೆಂಡತಿಯ ಕುರಿತು, ಪೇತ್ರನ ಮಗಳ ಕುರಿತು ಕೆಲವು ಆಸಕ್ತಿಯಾದ ವಿಷಯಗಳನ್ನು ಈ ವಿಡಿಯೋದೊಳಗೆ ವಿವರಿಸಲು ಹೋಗುತ್ತೇನೆ. ಸಿಮೋನ್ ಪೇತ್ರನ ಬಗ್ಗೆ ಹೈಲೈಟ್ ಏನು ಎಂದರೆ, ಪೇತ್ರನ ನಿಜವಾದ ಹೆಸರು ಸೀಮೋನ್. ಇವರು ಮೀನನ್ನು ಹಿಡಿಯುತ್ತಿದ್ದರು. ಆಂದ್ರೆಯ ಈತನ ಸಹೋದರನು. ಸೀಮೋನ್ ಪೇತ್ರನು 12 ಮಂದಿ ಅಪೊಸ್ತಲರಲ್ಲಿ ಪ್ರಧಾನ ಅಪೊಸ್ತಲನು, ನಾಯಕನಾಗಿ ಇದ್ದನು. ಈ ಸಿಮೋನ್ ಪೇತ್ರನು ಮೊದಲು ಯೋಹಾನನ ಶಿಷ್ಯನು, ಅಂದರೆ ಸಾನಿಕನಾದ ಯೋಹಾನನ ಶಿಷ್ಯನು. ಅನಂತರ ಯೇಸು ಕ್ರಿಸ್ತನು ಕರೆದಾಗ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಈತನನ್ನು ತಲೆಕೆಳಗಾಗಿ ಶಿಲುಬೆಗೆ ಹಾಕಿ ರಕ್ತ ಸಾಕ್ಷಿಯಾಗಿ ಸತ್ತರು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದನು. ಅಷ್ಟೇ ನಂಬಿಕೆಯಿಂದ ಇದ್ದನು. ಅಷ್ಟೇ ನಂಬಿಕೆಯಿಂದ 3 ಸಾರಿ ಯೇಸು ಕ್ರಿಸ್ತನನ್ನು ಯಾರೋ ಗೊತ್ತಿಲ್ಲವೆಂದು ಸುಳ್ಳು ಹೇಳಿದನು. ಅಷ್ಟೇ ಪ್ರಾಯಶ್ಚಿತ್ತವನ್ನು ಹೊಂದಿದನು. ಅಷ್ಟೇ ಬಲವನ್ನು ಹೊಂದಿಕೊಂಡನು. ಅಷ್ಟೇ ಸೇವೆಯನ್ನು ಕೂಡ ಮಾಡಿದನು. ಯೇಸುವಿನ ಜೊತೆಯಲ್ಲಿ ನೀರಿನ ಮೇಲೆ ನಡೆದಂತಹ ಯೋಗ್ಯನು, ನೀರಿನ ಮೇಲೆ ನಡೆದ ಭಾಗ್ಯವಂತನು ಸೀಮೋನ್ ಪೇತ್ರನೇ. ಮೊದಲನೆಯ ಬಿಷಪ್, ಮೊದಲ ಅಪೊಸ್ತಲನು, ಅಂತಿಯೋಕ್ಯದಲ್ಲಿ ಮೊದಲ ಪ್ಯಾಟ್ರಿಯಾರ್ಕ್, ಅಂತಿಯೋಕ್ಯದ ಸ್ಥಾಪಕನು. ಯೇಸು ಪೇತ್ರನನ್ನು ಬಂಡೆ ಮೇಲೆ ಮನೆ ಕಟ್ಟುತ್ತೀಯಾ ಎಂದರು. ಸಭೆಯನ್ನು ಬಂಡೆಯ ಮೇಲೆ ಕಟ್ಟುವುದು ನೀನೇ ಎಂದರು. ಪರಲೋಕದ ಬೀಗದ ಕೈಗಳು ನಿನ್ನ ಬಳಿ ಇದೆ, ನಿನ್ನ ಮೂಲಕ ಪ್ರಾರಂಭವಾಗಿ ವಿಸ್ತರಿಸಲ್ಪಡುತ್ತದೆ ಎಂದರು. ಮೊದಲ ಪುನಾದಿ ಸಿಮೋನ್ ಪೇತ್ರನೇ. ಮೊದಲ ಅಪೊಸ್ತಲನು ಸಿಮೋನ್ ಪೇತ್ರನೇ. ಫ್ರಾನ್ಸಿಸ್ಕನ್ ಚರ್ಚ್ ಎಂಬುದು ನಿರ್ಮಾಣ ಮಾಡಿದ್ದಾರೆ. ಅನಂತರ ಯಾವ ಪ್ರಭುತ್ವವು ಆತನನ್ನು ಶಿಕ್ಷಿಸಿ ಸಾಯಿಸಿದರೋ ಅದೇ ರೋಮನ್ ಸಾಮ್ರಾಜ್ಯದ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿದ ಮೊಟ್ಟಮೊದಲ ಚಕ್ರವರ್ತಿ ಕಾನ್ಸ್ಟಂಟೈನ್ ದಿ ಗ್ರೇಟ್ ಅವರ ಕಾಲದಲ್ಲಿ ಕ್ರಿಸ್ತಶಕ 324-333 ನಡುವೆ ಓಲ್ಡ್ ಸೆಂಟ್ ಪೀಟರ್ಸ್ ಬೆಸಲಿಕಾ ಎಂಬುದನ್ನು ಕಟ್ಟಿದರು. ಈಗ ಅದು ತುಂಬನೇ ಪ್ರಸಿದ್ಧವಾಗಿದೆ. ಪೇತ್ರನು ವಾಸಿಸುವ ಮನೆಯು ಕೂಡ ಪಿಲಿಗ್ರಿಮ್ ಚರ್ಚ್ ಆಫ್ ಸೈಂಟ್ ಎಂಬುದು ಅದು ಕೂಡ ಕೆಪೆರ್ನೌಮ್ನಲ್ಲಿ ಇದೆ. ಈತನ ಪಾತ್ರವನ್ನು ಹಿಡಿದು ಯೇಸು ಕ್ರಿಸ್ತನು ಕೆಪೆ ಎಂದರು, ಅಂದರೆ ಕಲ್ಲು. ಅನಂತರ ಅದೇ ಕಲ್ಲುಗಳಲ್ಲಿ 9 ತಿಂಗಳು ಕಠಿಣವಾಗಿ ಚಿತ್ರಹಿಂಸೆ ಅನುಭವಿಸಿದರು. ಪೇತ್ರನು ಮೊದಲನೆಯದಾಗಿ ಕರೆಯಲ್ಪಟ್ಟವರು, ಮೊದಲ ಬೋಧಕನು, ಮೊದಲ ಅಪೊಸ್ತಲನು, ಮೊದಲ ಬಿಷಪ್. ಅದಕ್ಕೇನೆ ಕರೆದ ತಕ್ಷಣವೇ ಮೊದಲ ಕರೆಯುವಿಕೆಯಲ್ಲಿಯೇ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ ವ್ಯಕ್ತಿ. ಇದು ಪೇತ್ರನ ಒಂದು ಹೈಲೈಟ್. ಪೇತ್ರನು ಸತ್ತು ಹೋದ ಮೇಲೆ ಆತನ ಸಮಾಧಿಯು ಏನಾಯಿತು? ಅಪೊಸ್ತಲರು ಸಮಾಧಿಯನ್ನು ಹುಡುಕುವುದರಲ್ಲಿ ಎಷ್ಟು ಪ್ರಯಾಸಪಟ್ಟರು ಎಂಬುದನ್ನು ನಾವು ನೋಡೋಣ. ಮುಖ್ಯವಾಗಿ ಆಸಿಯಾ ಕ್ರೈಸ್ತರು ಅಪೊಸ್ತಲರ ಅವಶೇಷಗಳ ಮೇಲೆ ಪರಿಶೋಧನೆಗಳನ್ನು ಮಾಡಿದರು. ಅಪೊಸ್ತಲರ ಅವಶೇಷಗಳು, ಸಮಾಧಿಗಳು, ಪ್ರಾಣ ತ್ಯಾಗಗಳ ಮೇಲೆ ಪರಿಶೋಧನೆ ಮಾಡಿದರು. ಅನಂತರ 2ನೇ ಶತಮಾನದ ಮಧ್ಯಕಾಲದಲ್ಲಿ ರೋಮನ್ನಲ್ಲಿ ಈ ಪರಿಶೋಧನೆ ಪ್ರಯತ್ನಗಳು ತುಂಬ ನಡೆಯುತ್ತಾ ಬಂದವು. ನ್ಯಾಷನಲ್ ಜಿಯೋಗ್ರಫಿಯು ಪೇತ್ರನ ಕುರಿತು ಕೊಟ್ಟಂತಹ ವಿವರಗಳು ಏನು ಎಂದರೆ, ಸಂಪ್ರದಾಯ ಅನುಸಾರವಾಗಿ ನೀಡೋ ಚಕ್ರವರ್ತಿ ಮೈದಾನದಲ್ಲಿ ವ್ಯಾಟಿಕಲ್ ಹಿಲ್ ಎನ್ನುತ್ತಾರೆ ಅದನ್ನು, ವ್ಯಾಟಿಕಲ್ ಬೆಟ್ಟದ ಹತ್ತಿರ ಪೇತ್ರನನ್ನು ತಲೆಕೆಳಗಾಗಿ ಮಾಡಿ ಶಿಲುಬೆಗೆ ಹಾಕಿಸಿ ಸಾಯಿಸಿದರು. ಮರಣದ ನಂತರ ಮೃತದೇಹವನ್ನು ತನ್ನ ಸ್ನೇಹಿತರಿಗೆ ಕೊಟ್ಟರು. ಸ್ನೇಹಿತರಿಗೆ ಕೊಟ್ಟಾಗ ಅವರು ಅದನ್ನು ಏನು ಮಾಡಿದರು ಎಂದರೆ ಆ ಸಮೀಪದಲ್ಲಿಯೇ ಸಮಾಧಿ ಮಾಡಿದರು ಎಂದು ನ್ಯಾಷನಲ್ ಜಿಯೋಗ್ರಫಿ ಬುಕ್ನಲ್ಲಿ ತಿಳಿಸಿದರು. ಆಶ್ಚರ್ಯವಾದ ಒಂದು ವಿಷಯವೇನು ಎಂದರೆ, ಪ್ರಾಚೀನ ರೋಮನ್ ಶಿಲಾಲಿಪಿಗಳು ಮಾರ್ಗರೀಟಾ ಪರಿಶೋಧನೆ ಪ್ರಾರಂಭಿಸಿದರು. ಅಂತಹ ವ್ಯಕ್ತಿ ಪರಿಶೋಧನೆ ಮಾಡಿದಾಗ ಹಾಗೆ ಸಿಕ್ಕಿದ ಖಾಲಿ ಸಮಾಧಿಯಲ್ಲಿ ಪೇತ್ರನ ಹೆಸರನ್ನು ಹೊಂದಿದ್ದ ಗ್ರಾಫಿಟಿಗಳನ್ನು ಗುರುತಿಸಿ ಪೇತ್ರನು ಈ ಸಮಾಧಿಯಲ್ಲಿಯೇ ಇಟ್ಟಿದ್ದರು ಎಂಬ ಸಂಚಲನ ವಾರ್ತೆಯನ್ನು ತಿಳಿಸಿದರು. ಮಾರ್ಗರೀಟ್ ಅವರು ಪೇತ್ರನ ಕುರಿತು ಸಾಕ್ಷಿ ನೀಡಿ ತುಂಬ ವಿಷಯಗಳನ್ನು ಸಂಚಲನವಾಗಿ ಬಹಿರಂಗಪಡಿಸಿದರು. ಅಲ್ಲಿ ಸ್ವಲ್ಪ ಮಾಂಸವು ಅಂಟಿಕೊಂಡಿದ್ದ ಮೂಳೆಗಳು ದೊರಕಿದವು. ಅದರ ಮೂಲಕ ಸಂಗ್ರಹಿಸಿದನ್ನು ಹಿಡಿದು ಅಲ್ಲೇ ಚಿಕ್ಕ ಪೆಟ್ಟಿಗೆ ದೊರಕಿತು. ಅದರಲ್ಲಿ ಕೂಡ ಕೆಲವು ಮೂಳೆಗಳು ಮಾಂಸದ ಮೂಲಕ ಇದ್ದದ್ದನ್ನು ನೋಡಿದರು. ಆಗಲೇ 10 ವರ್ಷ ಮುಂಚೆ ಒಬ್ಬ ಪಾದ್ರಿಗೆ ಪ್ರಾಚೀನ ಕಾಲದಲ್ಲಿ ಛಾಯಾಚಿತ್ರ ತೆಗೆಯುವ ಅಭ್ಯಾಸವಿತ್ತು. ಆ ಛಾಯಾಚಿತ್ರವನ್ನು ತೆಗೆದಾಗ ಪೇತ್ರನ ಕುರಿತು ಬರೆದ ಪೇಂಟಿಂಗ್ ಚಿತ್ರವನ್ನು ಪರಿಶೀಲಿಸಿದಾಗ ಅದರಲ್ಲಿಯೂ ಕೂಡ ಚಿಕ್ಕ ಪೆಟ್ಟಿಗೆ ಕಾಣಿಸಿತು. ಅನಂತರ ಆ ಪೆಟ್ಟಿಗೆ ಈ ಪೆಟ್ಟಿಗೆ 2 ಒಂದೇಯಾಗಿತ್ತು. ಆ ಪೆಟ್ಟಿಗೆಯನ್ನು ತಂದು ಕಾನ್ಸ್ಟಂಟೈನ್ ಅವರು ಸ್ಮಾರಕ ಕೇಂದ್ರವಾಗಿ ಪೇತ್ರನಿಗೋಸ್ಕರ ಕಟ್ಟಿಸಿದ ದೇವಾಲಯದಲ್ಲಿ ಭದ್ರಪಡಿಸಿದರು. ಇವುಗಳು
ಪ್ರೊಫೆಸರ್ ಗಾಡ್ಫ್ರೇ ವಿಟಾಸ್ ಪರಿಶೀಲಿಸಿ ಆ ಪೆಟ್ಟಿಗೆಯಲ್ಲಿ ಒಂದು ಧೂಮ್ರವರ್ಣದ ಬಂಗಾರದಿಂದ ಕೂಡಿದ ವಸ್ತ್ರದಿಂದ ಸುತ್ತಿದ್ದರು. ಆ ಮೂಳೆಗಳನ್ನು ಹಾಗೆ ಸುತ್ತಲ್ಪಟ್ಟಿದ್ದ ಮೂಳೆಗಳನ್ನು ಪರಿಶೀಲಿಸಿ ಆ ವಸ್ತ್ರವು ಸುಮಾರು 70 ವರ್ಷ ಕಾಲಕ್ಕೆ ಸೇರಿದೆ ಎಂದು, ಪೇತ್ರನು ಶಿಲುಬೆಗೆ ಹಾಕಿದ ವಯಸ್ಸು 2 ಒಂದೇ ಎಂದು ಸರಿ ಹೋಗಿದೆ ಎಂದು ಹೇಳಿ, ಪೆಟ್ಟಿಗೆಯಲ್ಲಿ ಸ್ವಲ್ಪ ಮಣ್ಣು, ಪೇತ್ರನ ಸಮಾಧಿ ಮಾಡಿದಂತಹ ಸಮಾಧಿಯ ಹತ್ತಿರ ತಂದಂತಹ ಮಣ್ಣು, ಈ 2 ಮಣ್ಣನ್ನು ಹೋಲಿಸಿ ನೋಡಿದರೆ 2 ಒಂದೇ. ಈ ಬಂಗಾರದ ಬೆಲೆ ಬಾಳುವ ಬಟ್ಟೆಯ ತುಂಡಿನಿಂದ ಸುತ್ತಲ್ಪಟ್ಟಿತ್ತು. ಪೇತ್ರನ ಮೂಳೆಗಳು ಅದನ್ನು ಚಕ್ರವರ್ತಿ ತೆಗೆದುಕೊಂಡು ಬಂದು ಆತನು ಕಟ್ಟಿಸಿದಂತಹ ದೇವಾಲಯದ ಒಳಗೆ ಇಟ್ಟು ಭದ್ರಪಡಿಸಿದರು. ಅಂದಹಾಗೆ ಆ ಎಲ್ಲ ಮೂಳೆಗಳು ಪೇತ್ರನದೇ ಎಂದು ಬಲವಾಗಿ ದೃಢಪಡಿಸಿದರು. ಶಾಸ್ತ್ರಗಳ ಪ್ರಕಾರ ಆ ಮೂಳೆಗಳು, ಆ ಒಂದು ಬಾಕ್ಸ್ ಕೂಡ ದೇವಾಲಯದಲ್ಲಿ ಭದ್ರಪಡಿಸಲ್ಪಟ್ಟಿದೆ. ಆ ರೀತಿಯಾಗಿ ಸೀಮೋನ್ ಪೇತ್ರನ ಮೂಳೆಗಳು ಆಲಯದಲ್ಲಿ ಇಟ್ಟು ಭದ್ರಪಡಿಸಿದ್ದಾರೆ. ಸೀಮೋನ್ ಪೇತ್ರನ ಹೆಂಡತಿಯ ಬಗ್ಗೆ ನೋಡೋಣ. ಸೀಮೋನ್ ಪೇತ್ರನಿಗೆ ಮದುವೆಯಾಗಿತ್ತಾ, ಹೆಂಡತಿ ಇದ್ದಳ ಎಂದರೆ, ಸೀಮೋನ್ ಪೇತ್ರನು ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕಿಂತ ಮುಂಚೆ ಮದುವೆ ಆಗಿತ್ತು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಿಂತ ಮುಂಚೆಯೇ ಪೇತ್ರನು ತನ್ನ ಹೆಂಡತಿ ಅತ್ತೆಯ ಜೊತೆಯಲ್ಲಿ ಇದ್ದನು. ಅತ್ತೆಗೆ ಜ್ವರ ಬಂದಾಗ ಯೇಸು ಕ್ರಿಸ್ತನು ಸ್ವಸ್ಥತೆ ಮಾಡಿದರು. ಅದನ್ನು ನಾವು ಸುವಾರ್ತೆಯ ಗ್ರಂಥದಲ್ಲಿ ನೋಡುತ್ತಾ ಇರುತ್ತೇವೆ ಮತ್ತು ಓದಿಕೊಳ್ಳುತ್ತಾ ಇರುತ್ತೇವೆ. ಪೇತ್ರನ ಮನೆಯ ಬಳಿಗೆ ಹೆಚ್ಚಾಗಿ ಬರುತ್ತಿದ್ದರು ಜನರು. ಯೇಸು ಕ್ರಿಸ್ತನು ಕೂಡ ಪೇತ್ರನ ಮನೆಗೆ ಹೆಚ್ಚಾಗಿ ಬರುತ್ತಿದ್ದರು. ಅನೇಕ ಮಂದಿಯನ್ನು ಸ್ವಸ್ಥತೆ ಪಡಿಸುತ್ತಿದ್ದರು. ಪೇತ್ರನ ಮನೆಯ ಹತ್ತಿರವೇ ಯೇಸು ಕ್ರಿಸ್ತನ ತಾಯಿ, ತಂಗಿ, ಸಹೋದರರು ಭೇಟಿ ಮಾಡಲು ಪೇತ್ರನ ಮನೆಯ ಬಳಿಗೆ ಬರುತ್ತಿದ್ದರು. ಪೇತ್ರನ ಹೆಂಡತಿಯೂ ಕೂಡ ರಕ್ತಸಾಕ್ಷಿಯಾಗಿ ಸತ್ತಳು ಎಂದು ಚರಿತ್ರೆ ಹೇಳುತ್ತದೆ. ಬೈಬಲ್ನಲ್ಲಿ ಬರೆಯಲ್ಪಡಲಿಲ್ಲ, ಆದರೆ ಅಲೆಕ್ಸಾಂಡ್ರಿಯಾಗೆ ಸೇರಿದ್ದ ಚರಿತ್ರೆಗಾರನು ಕ್ಲೆಮೆಂಟ್ ಆಫ್ ಅಲೆಕ್ಸಾಂಡ್ರಿಯಾ ಅವರು ಬರೆದಿರುವ ಗ್ರಂಥಗಳಲ್ಲಿ ಆಕೆಯೂ ಕೂಡ ರಕ್ತಸಾಕ್ಷಿಯಾಗಿ ಸತ್ತು ಹೋದಳು ಎಂದು ಹೇಳಿದ್ದಾರೆ. ಹೆಚ್ಚಾಗಿ ಪೇತ್ರನ ಹೆಂಡತಿಯ ಹೆಸರನ್ನು, ಆಕೆಯ ಸೇವೆಯ ಬಗ್ಗೆ ಬರೆಯಲ್ಪಡಲಿಲ್ಲ. ಅಷ್ಟೇ ಅಲ್ಲ, ಸೀಮೋನ್ ಪೇತ್ರನನ್ನು ಯಾವಾಗಲೂ ಆಕೆ ಆತಂಕ ಪಡಿಸುತ್ತಿರಲಿಲ್ಲ. ಆತನಿಗೆ ಸಪೋರ್ಟ್ ಆಗಿ ಇದ್ದಳು. ಆತನ ಸೇವೆಯಲ್ಲಿ ಜೊತೆಯಾಗಿ ಇದ್ದಳು. ಯೂಸ್ಬಿಯಸ್ ಆಫ್ ಸಿಸೇರಿಯಾ ಚರಿತ್ರೆಗಾರನು, ಕ್ಲೆಮೆಂಟ್ ಚರಿತ್ರೆಗಾರನು ಈ ಇಬ್ಬರು ಕೊನೆಯ ಕ್ಷಣಗಳ ಬಗ್ಗೆ, ಈ ಇಬ್ಬರು ಪೇತ್ರನ ಬಗ್ಗೆ ಬರೆದರು. ಹಾಗೆ ಹೆಂಡತಿಯ ಬಗ್ಗೆ ಕೂಡ ಬರೆದರು. ಇವರದು ಆಶೀರ್ವದಿಸಲ್ಪಟ್ಟ ಜೋಡಿಯಾಗಿ ವರ್ಣಿಸಿದ್ದಾರೆ. ಇಬ್ಬರು ಕೂಡ ಜೊತೆಯಾಗಿ ಕೂಡಿ ಸೇವೆ ಮಾಡಿದರು. ಪೇತ್ರನು ತನ್ನ ಹೆಂಡತಿಯನ್ನು ರಕ್ತಸಾಕ್ಷಿಗಳಾಗಿ ಸಾಯಿಸಲು ಆ ಕಾಲದ ರೋಮನರು ತೆಗೆದುಕೊಂಡು ಹೋಗುವ ಮೊದಲು ರೋಮನ್ ಅಧಿಕಾರಿಗಳು ಆತನಿಗೆ ಕಳುಹಿಸಿದ ಆಜ್ಞಾಪೂರ್ವಕವಾಗಿ ಜಾರಿ ಮಾಡಿದ ಆಜ್ಞಾಪತ್ರಗಳು ಪೇತ್ರನಿಗೆ ಕೊಟ್ಟರು. ಪೇತ್ರನು ತೆಗೆದುಕೊಂಡು ಬಂದು ತನ್ನ ಹೆಂಡತಿಗೆ ತೋರಿಸಿದನು. ಆ ಪತ್ರವನ್ನು ಪೇತ್ರನು ಓದಿ ಆತ್ಮದಲ್ಲಿ ಆನಂದಿಸಿದನು. ತನ್ನ ಹೆಂಡತಿಯನ್ನು ಮರಣದ ವಿಷಯದಲ್ಲಿ ಪ್ರೋತ್ಸಾಹಿಸಿ, ಭಯಪಡಬೇಡವೆಂದು ಅನೇಕ ಬಾರಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ, ಪ್ರೇರಣೆ ಮಾಡಿ, ಸಾಂತ್ವನ ಕೂಡ ಹೇಳಿದನು. ಎಷ್ಟೋ ಆಧರಿಸಿದನು. ಧೈರ್ಯವನ್ನು ಹೇಳುತ್ತಾ ಮುಖ್ಯವಾಗಿ ಆತ್ಮಿಕವಾಗಿ ಧೈರ್ಯ ತೆಗೆದುಕೋ ಎಂದು ಪ್ರೇರಣೆ ಮಾಡಿ, ಈ ಸಮಯದಲ್ಲಿ ದೇವರನ್ನೇ ಸ್ಮರಿಸು ಎಂದು ಸಾಂತ್ವನ ಮಾಡಿದನು. ತನ್ನ ಮರಣಕ್ಕೆ ಬೆಲೆ ಕೊಡದೆ ರೋಮನ್ ಅಧಿಕಾರಿಗಳಿಗೆ ತನ್ನನ್ನು ಒಪ್ಪಿಸಿಕೊಟ್ಟನು. ಈ ರೀತಿಯಾಗಿ ಪೇತ್ರನು ರಕ್ತಸಾಕ್ಷಿಯಾಗಿ ಮರಣಿಸಿದನು. ತನ್ನ ಹೆಂಡತಿಯು ಕೂಡ ಆತನಿಗೆ ಸಪೋರ್ಟ್ ಆಗಿ ಇದ್ದಳು. ಹೆಂಡತಿಯು ಕೂಡ ಸೇವೆಯಲ್ಲಿ ಆತನ ಸಂಗಡ ಇದ್ದಳು. ರಕ್ತಸಾಕ್ಷಿಯಾಗಿ ಸತ್ತು ಹೋದಳು ಎಂದು ಚರಿತ್ರೆಗಾರರು ಹೇಳುತ್ತಾರೆ. ಇನ್ನು ಪೇತ್ರನ ಮಗಳನ ಕುರಿತು ನೋಡೋಣ. ಪೇತ್ರನ ಮಗಳು ಪೇತ್ರನಿಗೆ ಮಗಳು ಇದ್ದಳು ಎಂದು ಬೈಬಲ್ನಲ್ಲಿ ಎಲ್ಲಿಯೂ ಕೂಡ ಪ್ರಸ್ತಾಪಿಸಲಿಲ್ಲ. ಅಷ್ಟೇ ಅಲ್ಲ, ಪೇತ್ರನ ಹೆಂಡತಿಯು ಬಂಜೆ ಎಂದು, ಆಕೆಗೆ ಇರಲಿಲ್ಲವೆಂದು ಎಲ್ಲಿಯೂ ಕೂಡ ಪ್ರಸ್ತಾಪಿಸಲಿಲ್ಲ. ಅಂದರೆ ಇರಬಹುದು ಎಂದು ಹೇಳಿದ್ದಾರೆ. ಪೆಟ್ರೋನಿಲ ಎಂಬ ಆಕೆಯು ಆತನ ಮಗಳು ಎಂದು ಚರಿತ್ರೆಗಳ ಮೂಲಕ ಪುರಾವೆಗಳನ್ನು ಹಿಡಿದು ಐಡೆಂಟಿಫೈ ಮಾಡಿದರು. ಕೆಲವರೇನೋ ಮಾಯಾ ಎಂಬ ಮಗಳು ಇದ್ದಳು ಎಂದು ಹೇಳುತ್ತಿದ್ದಾರೆ. ಈ ಪೆಟ್ರೋನಿಲ ಎಂಬ ಕನ್ನಿಕೆ ಆತನ ಮಗಳಾಗಿ ಇದ್ದಳು ಎಂದು ಐಡೆಂಟಿಫೈ ಮಾಡಿದರು. ಸ್ವಂತ ಮಗಳು ಆಗಿರಬಹುದು, ಇಲ್ಲವೆಂದರೆ ಈ ಕುಮಾರ್ತೆಯು ಪೇತ್ರನ ಸ್ಪಿರಿಚುವಲ್ ಡಾಟರ್ ಎನ್ನುತ್ತಾರೆ. ಆತ್ಮಿಕ ಕುಮಾರ್ತೆಯಾಗಿ, ಇಲ್ಲವೆಂದರೆ ದತ್ತಪುತ್ರಿ ಎಂದು ಹೇಳುತ್ತಾರೆ. ಯಾವುದು ಏನಾದರೂ ಕೂಡ ಈ ಪೆಟ್ರೋನಿಲ ಆತನ ಮಗಳಾಗಿ ವರ್ಣಿಸಲ್ಪಟ್ಟಿದ್ದಾಳೆ, ಚರಿತ್ರೆಯಲ್ಲಿ ಕಾಣಿಸುತ್ತದೆ. ಮೋಸ್ಟ್ ಸ್ವೀಟ್ ಡಾಟರ್. ಈಕೆಯು ತುಂಬ ಅಂದವಾಗಿ ಇದ್ದಳು. ಆಕೆಯು ತೂರ್ ಪ್ರಾಂತ್ಯದ ಸೇವೆಯಲ್ಲಿ ತಂದೆಗೆ ಜೊತೆಯಾಗಿ ಇದ್ದಳು. ತಂದೆಗೆ ಸಹಾಯ ಮಾಡುತ್ತಿದ್ದಳು. ಆಕೆಗೆ ತಿಳಿಯದೆ ಆಕಸ್ಮಿಕವಾಗಿ ಅಂಗಾಂಗಗಳಲ್ಲಿ ಬಲಹೀನತೆಯಾಗಿ ಜ್ವರ ಬಂದಿತು. ಹಾಗೆ ಜ್ವರ ಬಂದ ಸಮಯದಲ್ಲಿ ಒಂದು ದಿನ ಭೋಜನದ ಪಂಕ್ತಿಯಲ್ಲಿ ಪೇತ್ರನ ಜೊತೆಯಲ್ಲಿ ಕೆಲವರು ಕೂತುಕೊಂಡಾಗ
ಆತನ ಪಕ್ಕದಲ್ಲಿ ಕೂತುಕೊಂಡಿದ್ದಂತಹ ಶಿಷ್ಯರಲ್ಲಿ ಕೆಲವರು, ಅಯ್ಯ, ನೀವು ಅನೇಕ ಮಂದಿಯನ್ನು ಸ್ವಸ್ಥತೆ ಮಾಡುತ್ತಿದ್ದೀರಾ ಅಲ್ಲವಾ? ನಿಮ್ಮ ಸ್ವಂತ ಮಗಳಾದ ಪೆಟ್ರೋನಿಲರನ್ನು ಕೂಡ ಸ್ವಸ್ಥತೆ ಮಾಡಬಹುದಲ್ಲ ಎಂದು ಹೇಳಿದರಂತೆ. ಅದಕ್ಕೆ ಪೇತ್ರನು ತನ್ನ ಮಗಳ ಅಸ್ವಸ್ಥತೆಯ ಕುರಿತು ಬಾಧೆಪಟ್ಟು ಪ್ರಾರ್ಥನೆ ಮಾಡಿ ಆ ಅಸ್ವಸ್ಥತೆಯನ್ನು ಗದರಿಸಿದಾಗ ಆ ರೋಗವು ಆಕೆಯನ್ನು ಬಿಟ್ಟು ಹೋಗಿತು. ಆಗ ಆಕೆಯು ಎದ್ದು ಅಲ್ಲಿ ಇರುವವರೆಲ್ಲರಿಗೂ ಸೇವೆ ಮಾಡಿದಳು. ತಕ್ಷಣವೇ ಅವರಿಗೆ ಸೇವೆ ಮಾಡಿ ಅವರ ಅವಶ್ಯಕತೆಗಳನ್ನು ತೀರಿಸಿದಳು. ತುಂಬ ಅಂದವಾಗಿ ಇದ್ದಳು, ಬಹು ಸೌಂದರ್ಯವಂತೆ ಎಂದು ಚರಿತ್ರೆಯಲ್ಲಿಯೂ ಕೂಡ ಬರೆಯಲ್ಪಟ್ಟಿದೆ. ರೋಮನ್ ರಾಜ್ಯ ಅಧಿಪತಿಯಾಗಿ ಒಬ್ಬನು ಇದ್ದನು. ಪ್ಲಾಕೋಸ್ ಎಂಬ ಒಬ್ಬ ವ್ಯಕ್ತಿ ಇದ್ದನು. ಈತನು ಆಕೆಯ ಅಂದವನ್ನು ನೋಡಿ ಆಶ್ಚರ್ಯಚಕಿತನಾಗಿ ವಿವಾಹ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿಕೊಂಡನು. ಆಕೆಯ ಹಿಂದೆ ಬಿದ್ದನು. ಆತನು ಅನ್ಯಜನ ಉನ್ನತ ಅಧಿಕಾರಿ ಕೂಡ. ಪೆಟ್ರೋನಿಲ ಬಳಿಯಲ್ಲಿ ತನ್ನ ಕೋರಿಕೆಯನ್ನು ತಿಳಿಸುತ್ತಾನೆ. ಅದಕ್ಕೆ ಆಕೆಯು 3 ದಿನಗಳು ನನಗೆ ಕಾಲಾವಕಾಶ ಬೇಕೆಂದು ಹೇಳಿ ನಾನು ನಮ್ಮ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಅನುಮತಿ ಕೇಳಿಕೊಳ್ಳುತ್ತಾಳೆ. ಆತನ ಹೆಸರೇ ಪ್ಲಾಕೋಸ್. ಆಕೆಯು ತನ್ನ ಮನೆಗೆ ಹೋಗಿ ಈ ಸಮಸ್ಯೆಯಿಂದ ಕಾಪಾಡು ಎಂದು ಬಲವಾಗಿ ದೇವರನ್ನು ಪ್ರಾರ್ಥಿಸಿದಳು. ಯಾಕೆ ಎಂದರೆ ಆಕೆಯು ಸೇವೆಯಲ್ಲಿ ತಂದೆಯ ಜೊತೆಯಾಗಿ ಇದ್ದಳು. ಆಗಲೇ ಪೇತ್ರನು ಸತ್ತು ಹೋಗಿದ್ದನು. ಈಗ ಇರಲಿಲ್ಲ. ಆಕೆಯು ಒಬ್ಬಂಟಿಗಳಾಗಿ ದೇವರ ಬಳಿಯಲ್ಲಿ ಹೋಗಿ ಕಾಪಾಡು ಎಂದು ದೇವರನ್ನು ಪ್ರಾರ್ಥಿಸಿದಳು. ಸಮಸ್ಯೆಯನ್ನು ದೇವರ ಸಮ್ಮುಖದಲ್ಲಿ ಇಟ್ಟಳು. 3 ದಿನಗಳು ಕಳೆದವು. 3ನೆಯ ದಿನವೂ ಏನು ನಡೆಯಿತು ಎಂದರೆ, ರೋಮನ್ ಅಧಿಪತಿಯಾದ ಪ್ಲಾಕೋಸ್ ಮದುವೆ ವ್ಯವಸ್ಥೆಯನ್ನು ಮಾಡಿಕೊಂಡು ಪೇತ್ರನ ಮನೆಯ ಬಳಿಗೆ ಬಂದನು. ವಿವಾಹಕ್ಕಾಗಿ ಬಂದನು. ಆ ಸಮಯಕ್ಕೆ ಪೆಟ್ರೋನಿಲ ಸತ್ತು ಹೋಗಿದ್ದಳು. ಅದನ್ನು ನೋಡಿ ಆತನು ತುಂಬ ಬಾಧೆಪಟ್ಟನು. ಆತನು ತಂದಿದ್ದಂತಹ ಕಾಣಿಕೆಗಳು, ಐಶ್ವರ್ಯ ಎಲ್ಲವನ್ನು ಆಕೆಯ ಸಮಾಧಿ ಮಾಡಲು ಉಪಯೋಗಿಸಿ ಸಮಾಧಿ ಮಾಡಿ ತಿರುಗಿ ಹೊರಟು ಹೋದನು. ಈ ವಿಷಯವೆಲ್ಲವೂ ಪೇತ್ರನು ಸತ್ತು ಹೋದ ಮೇಲೆ 34 ವರ್ಷಗಳ ನಂತರ ನಡೆದಿದೆ. ಎಂದರೆ ಕ್ರಿಸ್ತಶಕ 98ರಲ್ಲಿ ನಡೆದಿದೆ. ಈ ಪೆಟ್ರೋನಿಲ ಅವರ ಹೆಸರನ್ನು ಮೇ 31ರಂದು ಫೀಸ್ಟ್ ಎಂದು ಆಚರಿಸುತ್ತಾರೆ. ರೋಮನ್ ಕ್ಯಾಥಲಿಕ್ ಚರ್ಚ್ನಲ್ಲಿ ಮಾಡುತ್ತಾರೆ. ಸಿಮೋನ್ ಪೇತ್ರನ ಮಾತುಗಳು, ಕೆಲಸಗಳು ತಾನು ಕೂಡ ಮಾಡುತ್ತಾ ಮಿಷನರಿ ಕೆಲಸಗಳಲ್ಲಿ ಚೆನ್ನಾಗಿ ಸಹಾಯ ಮಾಡುತ್ತಿದ್ದಳು. ತಂದೆಯೂ ಇಲ್ಲದಿದ್ದಾಗ ಈಕೆಯು ಮಿಷನರಿ ಕೆಲಸಗಳನ್ನು ಚೆನ್ನಾಗಿ ಮಾಡುತ್ತಿದ್ದಳು. ಆಕೆಯ ಮರಣದ ಕುರಿತು ಪ್ರಸ್ತಾಪನೆ ಇಲ್ಲ. ಕೆಲವರು ಕನ್ನಿಕೆಯಾಗಿ ರಕ್ತಸಾಕ್ಷಿಯಾಗಿ ಸತ್ತಳು ಎಂದು, ಕೆಲವರು ರಕ್ತಸಾಕ್ಷಿಯಾಗಿ ಅಲ್ಲ ಎನ್ನುತ್ತಾರೆ. ಆದರೆ ಆ ಸ್ಪಷ್ಟತೆಯೂ ಇಲ್ಲದೆ ಹೋದರೂ 4th ಸೆಂಚುರಿನಿಂದಲೂ ಮೇ 31ರಂದು ಸೆಂಟ್ ಪೆಟ್ರೋನಿಲ ಫೀಸ್ಟ್ ಡೇ ಎಂದು ಆಚರಿಸಲಾಗುತ್ತದೆ. ಸೆಂಟ್ ಪೆಟ್ರೋನಿಲ ಆಗಿ ಗುರುತಿಸಿ ವರ್ಣಿಸುತ್ತಿದ್ದಾರೆ. ಆಕೆಯನ್ನು ಸೆಂಟ್ ಪೆಟ್ರೋನಿಲ ಎಂದು ಕರೆಯುತ್ತಾರೆ. ಇದು ಪೇತ್ರನ ಮಗಳ ಕುರಿತು. ಇದು ಪೇತ್ರನ ಹೈಲೈಟ್ಸ್. ಪೇತ್ರನ ಹೆಂಡತಿಯ ಕುರಿತು, ಮಗಳಾಗಿ ಇದ್ದ ಪೆಟ್ರೋನಿಲ ಬಗ್ಗೆ. ಈ 3 ವಿಷಯಗಳು ಅದ್ಭುತವಾಗಿ ಈ ವಿಡಿಯೋದೊಳಗೆ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮತ್ತಷ್ಟು ಆಸಕ್ತಿಕರವಾದ ವಿಷಯಗಳು ನಿಮಗೆ ತಿಳಿಯಿತು ಎಂದು ನಾನು ಅಂದುಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇತರರಿಗೂ ಶೇರ್ ಮಾಡಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.